ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ಸಬ್ಸ್ಕ್ರೈಬರ್ಸಿಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಾನು ಆಲ್ರೆಡಿ 2025 ವರ್ಷ ಭವಿಷ್ಯನ ಡಿಸೆಂಬರ್ ಟೈಮ್ನಲ್ಲೇ ಅಪ್ಲೋಡ್ ಮಾಡಿದ್ದೆ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಮಗೆ ಹೊಸ ವರ್ಷ ಅಂತ ಬರುವಂಥದ್ದು ಚಂದ್ರಮಾನ ಯುಗಾದಿ ಟೈಮ್ನಲ್ಲೇ ಬರೋದು. ನಮಗೆ ಹೊಸ ವರ್ಷ ಅಂದರೆ ಡಿಸೆಂಬರ್ 31 ಕಳೆದಾಗ ಇಟ್ ಈಸ್ ಜಸ್ಟ್ ಎ ಕ್ಯಾಲೆಂಡರ್ ಚೇಂಜ್ ಅಷ್ಟೇ, ಬೇರೆ ಏನು ಚೇಂಜ್ ಆಗೋದಿಲ್ಲ. ಆದರೆ ಹಿಂದೂ ಸಂವತ್ಸರ ಬದಲಾವಣೆ ಆಗೋದು ಚಂದ್ರಮಾನ ಯುಗಾದಿಯಲ್ಲೇ. ಆದ್ದರಿಂದ ಯುಗಾದಿ ದಿನ ಯಾವ ರೀತಿಯ ಗ್ರಹ ಪರಿಸ್ಥಿತಿಗಳಿದೆ ಅನ್ನೋದು ವರ್ಷ ಭವಿಷ್ಯ ಹೇಳೋದಕ್ಕೆ ಇನ್ನಷ್ಟು ಜಾಸ್ತಿ ಹೆಲ್ಪ್ ಮಾಡುತ್ತೆ ಅದು. ಯಾಕೆಂತಂದ್ರೆ ಯುಗಾದಿ ಒಂದು ಇಂಪಾರ್ಟೆಂಟ್ ದಿನ, ನಮಗೆ ತುಂಬಾ ಮುಖ್ಯವಾದ ದಿನ. ಆ ಕಾರಣದಿಂದ ಅವತ್ತು ಇರುವ ಗ್ರಹದ ಪರಿಸ್ಥಿತಿಗಳು ವರ್ಷ ಪೂರ್ತಿ ಅಂದ್ರೆ ಮಾರ್ಚ್ 30ನೇ ತಾರೀಕು ಇರೋದು ಚಂದ್ರಮಾನ ಯುಗಾದಿ. ಮುಂದಿನ ಯುಗಾದಿ ಬರೋವರೆಗೂ ಕೂಡ ಅದರ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಆ ಕಾರಣದಿಂದ ಯುಗಾದಿ ವರ್ಷ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ವೃಶ್ಚಿಕ ರಾಶಿಯವರ ಯುಗಾದಿ ವರ್ಷ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಿಮಗೆ ಪಂಚಗ್ರಹ ಕೂಟ ಅಂದರೆ ಸೂರ್ಯ, ಚಂದ್ರ, ಶುಕ್ರ, ಶನಿ, ರಾಹು ಇದೆಲ್ಲವೂ 5ನೇ ಮನೆಯಲ್ಲಿ ಆಗ್ತಾ ಇದೆ. ಈ ಪಂಚಗ್ರಹ ಕೂಟ ನಿಮಗೆ ಅದರಲ್ಲಿ ಶುಕ್ರನ ಒಬ್ಬನ ಬಿಟ್ಟು ಇನ್ನೆಲ್ಲವೂ ನೆಗೆಟಿವ್ಸೇ ಇದೆ. ಆಯ್ತಾ? ವೃಶ್ಚಿಕ ರಾಶಿಯವರಿಗೆ ಗುರುಬಲ ಹೋದ ನಂತರ ಒಂದು ವರ್ಷ ಅಂದ್ರೆ ಮುಂದಿನ ಮೇ 2026ರವರೆಗೂ ಸ್ವಲ್ಪ ಸ್ಟ್ರೆಸ್ಫುಲ್ ಟೈಮ್ ಅಂತ ಹೇಳ್ಬೋದು. 5ನೇ ಮನೆ ಪಂಚಮ ಸ್ಥಾನ ಏನೇನು ತೋರಿಸುತ್ತೆ ಅಂತಂದ್ರೆ ಎಜುಕೇಶನ್, ಪ್ರೈಮರಿ ಎಜುಕೇಶನ್ನ ತೋರಿಸುತ್ತೆ ಮತ್ತು ಮಕ್ಕಳ ವಿಚಾರವನ್ನು ತೋರಿಸುತ್ತೆ. ಅದು ಹುಟ್ಟುವಂಥ ಮಕ್ಕಳಾಗ್ಬೋದು ಅಥವಾ ಆಲ್ರೆಡಿ ಹುಟ್ಟಿರೋಂಥ ಬೆಳೀತಾ ಇರೋ ಮಕ್ಕಳಾಗ್ಬೋದು, ಇದೆರಡು ಅದಕ್ಕೆ ಇನ್ಕ್ಲೂಡ್ ಆಗುತ್ತೆ. ಜೊತೆಯಲ್ಲಿ ಕ್ರಿಯೇಟಿವಿಟಿ ಅದನ್ನು ಕೂಡ 5ನೇ ಮನೆಯಲ್ಲೇ ನಾವು ನೋಡ್ತೀವಿ. ಇನ್ನು ಅದರ ಜೊತೆಯಲ್ಲಿ ತುಂಬ ಮುಖ್ಯವಾದಂಥದ್ದು ಒಂದು ಪೀಸ್ಫುಲ್ ಲೈಫ್, ಒಂದು ಸಮಾಧಾನಕರವಾದ ಬದುಕು ನಾವು ಬಾಳ್ತೀವಾ ಇಲ್ವಾ, ಹೇಗಿರುತ್ತೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಅನ್ನೋದು 5ನೇ ಮನೆಯಲ್ಲೇ ಬಿಂಬಿತವಾಗುತ್ತೆ. ನಿಮಗೆ 5ನೇ ಮನೆಯಲ್ಲೇ ಈ ಪಂಚಗ್ರಹ ಕೂಟ ಆಗೋದು ಬಿಡಿ, 5ನೇ ಮನೆಯಲ್ಲಿ ಶನಿ ಕೂಡ ಸಂಚಾರ ಮಾಡ್ತಿದ್ದಾನೆ. 29ನೇ ತಾರೀಕು ಶನಿ ಮೀನರಾಶಿಗೆ ಬಂದಾಗ ಇದು ನಿಮ್ಮ 5ನೇ ಮನೆ ಆಗತ್ತೆ. ಸೊ ನಿಮಗೆ ಪಂಚಮ ಶನಿ ಆರಂಭ. ಇನ್ನು 2.5 ವರ್ಷ ಪಂಚಮ ಶನಿ ನಿಮ್ಗಿದೆ. ಸೊ ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ವೃಶ್ಚಿಕ ರಾಶಿಯವರಿಗೆ ನಿಮಗೆ ತೊಂದರೆ ಇದೆ, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳೋದಕ್ಕಿಂತ ಅವರು ತುಂಬಾ ಕಷ್ಟಗಳನ್ನ ನೋಡಿರ್ತಾರೆ, ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ನೋಡಿರೋದ್ರಿಂದ ಅವ್ರಿಗಿದು ನಾರ್ಮಲ್ಸಿ ಅಂತ ಅನ್ನಿಸ್ಬಿಟ್ಟಿರುತ್ತೆ. ಆದರೂ ಕೂಡ ಎಚ್ಚರಿಕೆ ಇರಬೇಕು. ಈಗ ಒಂದೊಂದೇ ಗ್ರಹಗಳ ಪ್ರಕಾರ ಏನೇನು ಫಲ ಸಿಗಬಹುದು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಸೂರ್ಯ ನಿಮ್ಮ 5ನೇ ಮನೆಯಲ್ಲಿದ್ದಾಗ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮರ್ಯಾದೆಗೆ ತೊಂದರೆ ಆಗುವಂತ ಕೆಲಸಗಳಾಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ನೀವು ಮಕ್ಕಳಿರುವಂಥವ್ರು ಅವರ ಏಜ್ ಬ್ರಾಕೆಟ್ ಮೇಲೆ ಡಿಪೆಂಡಿಂಗ್, ಏನೋ ಎಕ್ಸಾಮ್ ಬರೀತಾ ಇರುವಾಗ ಮಕ್ಕಳು ಕಾಪಿ ಹೊಡೆದ್ಬಿಟ್ರು ಅಂತ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಕರೆದು ಬಿಟ್ಟು ನಿಮಗೆ ಈ ತರ ಮಾಡಿದಾರೆ ನಿಮ್ಮ ಮಕ್ಕಳು ಅಂತ ಒಂದು ಅವಮಾನಕರವಾದ ಸಂಗತಿ ನಡೆಯಬಹುದು. ಅದು ಬಿಟ್ರೆ ಸ್ವಲ್ಪ ಜಾಸ್ತಿ ವಯಸ್ಸಾಗಿರುವಂಥ ಮಕ್ಕಳು ಅಂತಂದ್ರೆ 15 and above, ಅಡೋಲೆಸೆನ್ಸ್ ಅಲ್ಲಿರುವಂಥವ್ರು, ಟೀನೇಜ್ ಅಲ್ಲಿರುವಂಥವ್ರು, ಇವರು ಸ್ವಲ್ಪ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಸಮಸ್ಯೆ ಮಾಡಿಕೊಂಡ್ರು ಅನ್ನೋ ರೀತಿಯಲ್ಲಿ ಅವಮಾನ ಆಗುವಂತ ಸಾಧ್ಯತೆ ಇರುತ್ತೆ. ಅದು ಬಿಟ್ಟರೆ ಮಕ್ಕಳು ಅಂದ್ರೆ ನಿಮ್ಮ ಮಕ್ಕಳು ಏನು ತಪ್ಪೇ ಮಾಡಿಲ್ಲದೆ ಇರ್ಬೋದು, ಆದ್ರೆ ಅವರ ಮೇಲೆ ಸುಳ್ಳು ಅಪವಾದಗಳು ಬರಬಹುದು. ಅವರ ಫೋಟೋಗಳನ್ನ ಉಪಯೋಗಿಸಿ, ಇವಾಗ ಗೊತ್ತಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ ಏನೇನ್ ಮಾಡ್ತಾರೆ ಅಂತ, ಆ ರೀತಿ ಅವಮಾನಗಳಾಗ್ಬೋದು. ಸೊ ಆ ಕಾರಣದಿಂದ ನಿಮ್ಮ ಮಕ್ಕಳ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಪ್ರೈವಸಿ ಸೆಟ್ಟಿಂಗ್ಸ್ ನ ಕರೆಕ್ಟ್ ಆಗಿ ಇಟ್ಕೊಳ್ಳಕ್ಕೆ ಹೇಳಿ. ಅನವಶ್ಯಕವಾಗಿ ಅವರ ಫೋಟೋಗಳನ್ನ, ಪರ್ಸನಲ್ ಇನ್ಫಾರ್ಮೇಶನ್ ನ ಶೇರ್ ಮಾಡಬೇಡಿ ಅಂತ ಅವರಿಗೆ ಬುದ್ಧಿವಾದ ಹೇಳೋದು ಉತ್ತಮ. 5ನೇ ಮನೆಯಲ್ಲಿ ಸೂರ್ಯ ಕ್ರಿಯೇಟಿವಿಟಿ ಇನ್ಕ್ರೀಸ್ ಮಾಡ್ತಾನೆ, ಆದರೆ ಸೂರ್ಯ 5ನೇ ಮನೆಯಲ್ಲಿ ಒಳ್ಳೆ ಸ್ಥಾನದಲ್ಲಿಲ್ಲ. ಆ ಕಾರಣದಿಂದ ಏನಾಗುತ್ತೆ, ನೀವು ಕ್ರಿಯೇಟಿವಿಟಿಯಿಂದ ಏನಾದ್ರೂ ಒಂದು ಐಡಿಯಾ ಮಾಡಿದಾಗ ಅದರಿಂದ ಸ್ವಲ್ಪ ನಿಮಗೆ ಕೆಡ್ಕಾಡುವಂತ ಸಾಧ್ಯತೆ ಇರುತ್ತೆ. ಅದು ಎಷ್ಟರ ಮಟ್ಟಿಗೆ ಬರೀ 1 ತಿಂಗಳು ಮಾತ್ರ. ಯಾಕಂದ್ರೆ ಮುಂದಿನ ನೆಕ್ಸ್ಟ್ 6ನೇ ಮನೆಗೆ ಬಂದ್ಬಿಡ್ತಾನೆ ಸೂರ್ಯ. ಆಗ ಬಂದಾಗ ಈಗ ಏನ್ ನೀವು ಕ್ರಿಯೇಟಿವ್ ಐಡಿಯಾ ಕೊಟ್ಟಿರ್ತೀರಿ ಅದೇ ಅವಾಗ ಪಾಸ್ ಆಗುವ ಚಾನ್ಸಸ್ ಇರುತ್ತೆ. ಅವಾಗ ನಿಮಗೆ ಬೆನಿಫಿಟ್ ಆಗುತ್ತೆ. ಅಲ್ಲಿವರೆಗೂ ನಿಮ್ಮ ಐಡಿಯಾನ ಇದೇನು ಅಷ್ಟೊಂದು ಚೆನ್ನಾಗಿಲ್ಲ, ಇದೇನು ಆ ತರ ಕನ್ಸಿಡರ್ ಮಾಡೋ ತರ ಇಲ್ಲ, ಒಂಥರ ಅಸಡ್ಡೆ ಇಗ್ನೋರೆನ್ಸ್ ತೋರಿಸುವಂತ ಚಾನ್ಸಸ್ ಇರುತ್ತೆ. ಆ ವಿಚಾರದಲ್ಲಿ ಎಚ್ಚರಿಕೆ ಇರಿ. ಸೊ ಸ್ವಲ್ಪ ತಾಳ್ಮೆ ಇರಬೇಕು. ಇನ್ನು ಎಜುಕೇಶನ್ ಅಂದ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ತಗೊಳ್ತಾ ಇದ್ರೆ ಸರ್ಕಾರದಿಂದ ನಿಮಗೆ ಸಮಸ್ಯೆ ಆಗುವಂತ ಚಾನ್ಸಸ್ ಇರುತ್ತೆ. ಸರ್ಕಾರದಿಂದ ಸಮಸ್ಯೆ ಏನು ಅಂದ್ರೆ ಎಕ್ಸಾಮ್ ಬರುವಾಗ ನೀವು ಡಿಬಾರ್ ಆಗ್ಬಿಡ್ತೀರಾ ಅಂತಲ್ಲ, ಎಕ್ಸಾಮ್ಗೆ ಏನೋ ಒಂದು ಅಪ್ಲಿಕೇಶನ್ ಹಾಕಿರ್ತೀರಿ, ಅದರಲ್ಲಿ ಏನೋ ಒಂದು ನೀವು
ಸ್ಕ್ರೂಟಿನಿ ಮಾಡ್ದೇಲೆ ಅಂದ್ರೆ ತುಂಬಾ ಈಸಿಯಾಗಿ ಓವರ್ಲುಕ್ ಮಾಡುವಂತ ಒಂದು ಮಿಸ್ಟೇಕ್ ಆಗ್ಬಿಟ್ಟಿರುತ್ತೆ. ನಿಮ್ ಇನಿಷಿಯಲ್ಸೋ ಅಥವಾ ಏನೋ ನಿಮ್ ಫಾದರ್ ನೇಮೋ ಇನಿಷಿಯಲ್ಸೋ ಏನೋ ಮಿಸ್ ಆಗ್ಬಿಟ್ಟಿರುವಂತ ಚಾನ್ಸಸ್ ಇರುತ್ತೆ. ಇದು ಎಕ್ಸಾಮ್ಗೆ ಹೋದಾಗ ನಿಮಗೆ ID ಕಾರ್ಡ್ ಮ್ಯಾಚ್ ಆಗದೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಸೊ ಅಪ್ಲಿಕೇಶನ್ ನ ಪ್ರಿಂಟ್ ಮಾಡುವಾಗ ನೀವು ಕರೆಕ್ಟ್ ಆಗಿ ಚೆಕ್ ಮಾಡಿಕೊಂಡು ಏನಾದ್ರೂ ರೆಕ್ಟಿಫಿಕೇಶನ್ಸ್ ಇದ್ರೆ ಅದನ್ನ ಮಾಡ್ಕೊಳ್ಳೋದು ಉತ್ತಮ. ಮತ್ತು ಸರ್ಕಾರಿ ಕೆಲಸದಲ್ಲಿರುವಂತವರು ಜನರಲ್ ವೆಲ್ ಬೀಯಿಂಗ್ ಕೂಡ 5ನೇ ಮನೆಯಲ್ಲಿ ನೋಡ್ತೀವಿ ಅಂದ್ರಲ್ಲ, ತುಂಬಾ ಸ್ಟ್ರೆಸ್ಫುಲ್ ವಾತಾವರಣ ಇರುತ್ತೆ, ಕೆಲಸ ಜಾಸ್ತಿ ಇರುತ್ತೆ, ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುತ್ತೆ. ಹಿರಿಯ ಅಧಿಕಾರಿಗಳು ಆ ಕೆಲಸ ಮಾಡು ಈ ಕೆಲಸ ಮಾಡು 1 hour ಎಕ್ಸ್ಟೆಂಡ್ ಮಾಡ್ರಿ ಪರವಾಗಿಲ್ಲ ಈ ರೀತಿ ಮಾತುಗಳು ಬರ್ತಿರ್ತದೆ. ಸೊ ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಚಂದ್ರ ಕೂಡ 5ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. 5ನೇ ಮನೆಯಲ್ಲಿ ಚಂದ್ರ ಕೂಡ ಒಳ್ಳೆಯ ಸ್ಥಾನದಲ್ಲಿ ಇಲ್ಲ. ಸೊ ಸ್ಟ್ರೆಸ್ ಜಾಸ್ತಿ ಆಗತ್ತೆ. ಕೆಲಸದ ಒತ್ತಡ ಜಾಸ್ತಿ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಸ್ಟ್ರೆಸ್ ಜಾಸ್ತಿ ಆಗತ್ತೆ. ಅವೆರಡು ಇಂಟರ್ ಕನೆಕ್ಟೆಡ್ ಇರುತ್ತೆ. ಸೊ ಆ ಕಾರಣದಿಂದ ಚಂದ್ರನ ಬಗ್ಗೆ ಜಾಸ್ತಿ ತಲೆಗೆಡಿಸ್ಕೊಳ್ಬೇಡಿ, ಯಾಕೆಂದ್ರೆ ಅವ್ನು 3 ದಿನ ಇರ್ತಾನೆ. ಸೊ ಇದು ಯುಗಾದಿ ಆಗಿ ಇವಾಗ 2ನೇ ದಿನಕ್ಕೆ ನಾನು ಆಲ್ರೆಡಿ ಹೇಳ್ತಾ ಇರೋದು, ಈಗ ಆಲ್ರೆಡಿ ಅವ್ನು ಮುಂದಿನ ಮನೆಗೆ ಹೋಗ್ಬಿಟ್ಟಿರ್ತಾನೆ ಅಂತ ಅನಿಸ್ತದೆ. ಸೊ ಅಷ್ಟೊಂದು ಎಫೆಕ್ಟ್ ಇರೋದಿಲ್ಲ, ಬಟ್ ಒಂದು ಮೆಂಟಾಲಿಟಿ ನಿಮಗೆ ಆತರ ಸ್ಟ್ರೆಸ್ಫುಲ್ ಮೆಂಟಾಲಿಟಿ ಫಿಕ್ಸ್ ಆಗುತ್ತೆ ಇಯರ್ ಪೂರ್ತಿ. ಅದಕ್ಕೆ ನೀವು ಹೋಲ್ಡ್ ಆನ್ ಮಾಡ್ಕೋಬೇಕು, ಸ್ವಲ್ಪ ತಾಳ್ಮೆ ಇರಬೇಕು. ಇನ್ನು ನೆಕ್ಸ್ಟ್ ಬುಧ ಕೂಡ ನಿಮ್ಮ 5ನೇ ಮನೆಯಲ್ಲಿದ್ದಾನೆ. 5ನೇ ಮನೆಯಲ್ಲಿ ಬುಧನ ಗೋಚಾರ ಒಳ್ಳೆಯದಲ್ಲ. ಮಾತಾಡುವಾಗ ಎಚ್ಚರ ಇರಬೇಕು. ಸ್ಟ್ರೆಸ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ, ಸ್ಟ್ರೆಸ್ಫುಲ್ ಇದ್ದೀನಿ ಅಂತ ಅಂದ್ಬಿಟ್ಟು ಏನೋ ಸ್ವಲ್ಪ ಅಂದ್ರೆ ಕೋಪದಲ್ಲಿ ಏನಾದ್ರೂ ಮಾತಾಡ್ಬಿಟ್ರೆ ಆ ಮಾತು ಉಳ್ಕೊಂಡ್ಬಿಡುತ್ತೆ. ಅದು ನಿಮಗೆ ಒಂದು ನೆಗೆಟಿವ್ ಆಗಿ ಇಂಡಿಕೇಶನ್ ಆಗುತ್ತೆ. ಫಸ್ಟ್ ಇಂಪ್ರೆಷನ್ ಹೋಗಿ ಬ್ಯಾಡ್ ಇಂಪ್ರೆಷನ್ ಆಗ್ಬಿಡ್ತದೆ. ಬೆಸ್ಟ್ ಇಂಪ್ರೆಷನ್ ಇರಬೇಕು. ಸೊ ನಿಮ್ಮ ಮಾತನ್ನು ಸ್ವಲ್ಪ ಏನಾದ್ರೂ ಕೋಪ ಬಂದು ಏನೋ ಮಾತಾಡ್ಬಿಡ್ಬೇಕು ಅಂತಂದ್ರೂ 1-2 ಸೆಕೆಂಡ್ ಪಾಸ್ ಕೊಟ್ಟು ನಂತರ ಮಾತಾಡಿ. ಅವಾಗ ಆದಷ್ಟು ಕೋಪ ಕಡಿಮೆ ಆಗಿ ಬೆನಿಫಿಟ್ ಆಗುತ್ತೆ ನಿಮಗೆ. ಆಯ್ತಾ? ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇರುತ್ತೆ, ಎಸ್ಪೆಷಲಿ ಎಜುಕೇಶನ್ ರಿಲೇಟೆಡ್ ಡಾಕ್ಯುಮೆಂಟ್ಸು. ಅದು ನೀವೊಂದು ಎಕ್ಸಾಮ್ಗೆ ಅಪ್ಲೈ ಮಾಡುವಂಥದ್ದು ಇರ್ಬೋದು, ಅಥವಾ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳಿರ್ಬೋದು, ಕಾನ್ವೊಕೇಶನ್ ಸರ್ಟಿಫಿಕೇಟ್ಸ್ ಇರ್ಬೋದು, ಅಥವಾ ಎನಿ ಟೈಪ್ ಆಫ್ ಡಾಕ್ಯುಮೆಂಟ್ಸ್. ಬುಧ ಡಾಕ್ಯುಮೆಂಟ್ಸ್ನ ಕಂಟ್ರೋಲ್ ಮಾಡ್ತಾನೆ. ಅವನು ಚೆನ್ನಾಗಿಲ್ದಿರೋ ಕಾರಣ ಡಾಕ್ಯುಮೆಂಟ್ ಅಲ್ಲಿ ವ್ಯತ್ಯಾಸಗಳಾಗುವಂಥ ಚಾನ್ಸಸ್ ಇರುತ್ತೆ. ಒಂದು ರೆಂಟಲ್ ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ನೀವು ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸು, ಮಕ್ಕಳ ವಿಚಾರದ ಡಾಕ್ಯುಮೆಂಟ್ಸು, ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಇನ್ನು ನೆಕ್ಸ್ಟ್ ಶುಕ್ರ ನಿಮ್ಮ 5ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಒಂದು ಸ್ವಲ್ಪ ಬೆನಿಫಿಷಿಯಲ್ ಕಾಂಬಿನೇಷನ್ನು. ಎಲ್ಲ ಸ್ಟ್ರೆಸ್ ಇದ್ರೂ ಏನೋ ನಾನು ಅಕಾಂಪ್ಲಿಷ್ ಮಾಡಿದೆ ಅನ್ನೋ ಒಂದು ನೆಮ್ಮದಿ ಇರುತ್ತೆ. ಮ್ಯಾನೇಜರು ಅಥವಾ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ನಿಮ್ಮ ಸೀನಿಯರ್ಸ್ ಅಫಿಷಿಯಲ್ಸ್ ಎಲ್ಲ ಹೇಳಿರ್ತಾರೆ ಆ ಕೆಲಸ ಮಾಡೋ ಈ ಕೆಲಸ ಮಾಡೋದು. ಆದರೆ ನೀವು ದಿನಪೂರ್ತಿ ಕೆಲಸ ಮಾಡಿ ಕೊನೆಗೆ ರಾತ್ರಿ ಅಥವಾ ಸಂಜೆ ಕೆಲಸ ಮುಗಿಸಿ ಮನೆಗೆ ಹೋಗಿ ಕೂತ್ಕೊಂಡು ನೋಡಿದ್ರೆ ಕೊಟ್ಟಿದ್ದೆಲ್ಲ ನಾನು ಕ್ಲಿಯರ್ ಮಾಡಿದ್ದೀನಿ, ಒಂದು ನೆಮ್ಮದಿ ಕೊಡ್ತಾನೆ. ಅದನ್ನ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡ್ರೆ ತುಂಬಾ ಉತ್ತಮ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅದೃಷ್ಟನೂ ಇದೆ. ಆಯ್ತಾ? ಸಂಕಟ ಇದೆ, ತೊಂದರೆ ಇದೆ, ಹುಷಾರಾಗಿರಿ ಅಂತಂದು ಮಾತ್ರಕ್ಕೆ ಅದೃಷ್ಟ ಇಲ್ಲ ಅಂತ ಅಲ್ಲ. ಮಕ್ಳು ಕಷ್ಟಪಟ್ಟು ಓದಿ ಒಳ್ಳೆ ರಿಸಲ್ಟ್ ಬರ್ಬೋದು. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಚೆನ್ನಾಗೇ ಪರ್ಫಾರ್ಮ್ ಮಾಡ್ಬೋದು. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂದ್ರೆ ಫಸ್ಟ್ ನಿಮ್ಮ ಹಾಲ್ ಟಿಕೆಟ್ ವ್ಯಾಲಿಡ್ ಇರಬೇಕು. ವ್ಯಾಲಿಡ್ ಇರಬೇಕು ಅಂದ್ರೆ ಏನು? ನಿಮ್ಮ ಡೀಟೇಲ್ಸು ID ಕಾರ್ಡ್ ಜೊತೆ ಮ್ಯಾಚ್ ಆಗ್ತಾ ಇರಬೇಕು. ಸೊ ಅಲ್ಲಿ ನೀವು ಪ್ರಿಕಾಷನ್ಸ್ ತಗೊಂಡ್ರೆ ನಿಮ್ಮ ಎಫರ್ಟ್ಗೆ ತಕ್ಕಂತ ಪ್ರತಿಫಲ ನಿಮಗೆ ಸಿಗುತ್ತೆ. ಸೊ ಆ ಕಾರಣದಿಂದ ಯಾವ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಆ ವಿಚಾರದಲ್ಲಿ ಎಚ್ಚರಿಕೆ ಉಳಿಸ್ಕೊಂಡ್ರೆ ಅದೃಷ್ಟ ಖಂಡಿತವಾಗ್ಲೂ ಕೈ ಹಿಡಿಯುತ್ತೆ ಶುಕ್ರನಿಂದ. ಇನ್ನು ನೆಕ್ಸ್ಟ್ ಶನಿ ನಿಮ್ಮ 5ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಒಳ್ಳೆ ಸ್ಥಾನ ಅಲ್ಲ. ಪಂಚಮ ಶನಿ ಸ್ಟಾರ್ಟ್ ಆಗಿದೆ. ಇನ್ನು 2.5 ವರ್ಷ ನಿಮಗೆ ಪಂಚಮ ಶನಿ ಇರುತ್ತೆ. ಶನಿ ಕುಜನಿಗೆ ಅಂದ್ರೆ ನಿಮ್ಮ ರಾಶಿಯ ಅಧಿಪತಿಗೆ ಪರಮಶತ್ರು. ಸೊ ನಿಮಗೆ ಎಷ್ಟು ತೊಂದರೆಗಳು ಕೊಡಬೇಕೋ ಅಷ್ಟು ತೊಂದರೆಗಳನ್ನ ಕೊಡ್ತಾನೆ. ಶನಿ ತೊಂದರೆ ಕೊಡ್ತಾನೆ ಅಂತಂದಾಗ ನೀವು ಸುಮ್ಮನೆ ಬಂದ್ಬಿಟ್ಟು ಚುಚ್ತಾನೆ ಅಂತಲ್ಲ. ನಿಮ್ಮಲ್ಲಿ ಏನು ನೆಗೆಟಿವ್ಸ್ ಇದೆ ಅದನ್ನು ಚುಚ್ಚಿ ಹೇಳಿ ಅದನ್ನು ಆಚೆ ಕಳಿಸ್ತಾನೆ. ಮತ್ತು ನೀವೇನಾದ್ರು ತಪ್ಪು ಮಾಡ್ತಿದ್ರೆ ಅದನ್ನ ದಂಡ ಹಾಕುವ ರೀತಿಯಲ್ಲಿ ನಿಮಗೆ ಅದನ್ನ ಸರಿ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತಾನೆ. ಅಷ್ಟೇ ಶನಿಯ ಕರ್ತವ್ಯ. ನೀವು ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ರೆ ಅದನ್ನ ಒಂದು ಹಾರ್ಷ್ ರೀತಿಯಲ್ಲಿ ಒಂದು ಎಚ್ಚರಿಕೆಯನ್ನ ಕೊಡ್ತಾನೆ ಶನಿ. ಅದನ್ನು ಮೀರಿ ನೀವು ಅದೇ ಕೆಟ್ಟ ದಾರಿಯಲ್ಲಿ ಹೋದ್ರಿ ಅಂತಂದ್ರೆ ಖಂಡಿತವಾಗ್ಲೂ ಮುಂದೆ ಸರಿ ಮಾಡ್ಕೊಳಕ್ಕಾಗದೇ ಇರುವಂತ ಸಮಸ್ಯೆಗಳನ್ನ ಫೇಸ್ ಮಾಡ್ತೀರಾ. ಮಕ್ಕಳ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಮಕ್ಕಳ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಸಡನ್ ಆಗಿ ಏನಾದರೂ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳಾಗುವಂತ ಚಾನ್ಸಸ್ ಇರುತ್ತೆ. ಮಕ್ಕಳಿಂದ ಸ್ವಲ್ಪ ನೋವಾಗುವಂತ ಸಾಧ್ಯತೆ ಇರುತ್ತೆ. ಅದು ಎಕ್ಸಾಮಲ್ಲಿ ಫೇಲ್ ಆಗೋದಿರ್ಬೋದು, ಅಥವಾ ಅವ್ರಿಗೇನೋ ಆರೋಗ್ಯದಲ್ಲೇ ದೊಡ್ಡ ಸಮಸ್ಯೆ ಆದ್ರೂ ಆಗಬಹುದು. ಅದು ಅವರ ಜಾತಕಗಳ ಮೇಲೂ ಡಿಪೆಂಡ್ ಆಗುತ್ತೆ, ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಪರಿಸ್ಥಿತಿಯ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ಓವರ್ ಆಲ್ ಫೋಕಸ್ 5ನೇ ಮನೆ ಮೇಲೆ ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ಮತ್ತೆ ನಿಮ್ಮ ಜೀವನದಲ್ಲಿ ನಿಮ್ಗೊಂದು ಪ್ರಶ್ನೆ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆ, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಯಾವ ದಾರಿಲಿ ಹೋಗ್ತಾ ಇದ್ದೀನಿ, ನನ್ನ ಜೀವನ ಇಷ್ಟೇನಾ, ನನ್ನ ಲೈಫ್ ಲಾಂಗ್ ಇದೇ ಥರ ನಾನು ಕಷ್ಟಪಡಬೇಕಾ, ಈ ರೀತಿ ಒಂಥರ ಒಂದು ಫ್ರಸ್ಟ್ರೇಷನ್ನು, ಬೇಜಾರು ಆಗುವಂಥ ಸ್ಟಾರ್ಟ್ ಆಗುತ್ತೆ. ಅದನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಶನಿಯ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಶನಿಯ
ಆರಾಧನೆ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಬೆನಿಫಿಟ್ಸ್ ಆಗತ್ತೆ. ವೃಶ್ಚಿಕ ರಾಶಿಯವರಿಗೆ ಮೊದಲೇ ಚಂದ್ರ ನೀಚ, ವೃಶ್ಚಿಕ ರಾಶಿಯಲ್ಲೇ ಚಂದ್ರ ನೀಚ. ಸೊ ನಿಮಗೆ ಆಲ್ರೆಡಿ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ಡ್ ಆಗಿರುತ್ತೆ. ಅಂಥದ್ರಲ್ಲಿ ಈ ಸಮಯದಲ್ಲಿ ಹೆಚ್ಚು ಡಿಸ್ಟರ್ಬ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಚಂದ್ರನಿಗೆ ಪರಿಹಾರ ಅಂತಂದ್ರೆ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸಿ ಶಿವನ ಮಂತ್ರಗಳನ್ನ ಪಠನೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಮತ್ತು ವಿಲ್ ಪವರ್ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ವೃಶ್ಚಿಕ ರಾಶಿಯವರಿಗೆ ನಾವು ಸಾಮಾನ್ಯವಾಗಿ ಚಂದ್ರನನ್ನ ನೋಡಲ್ಲ, ಯಾಕಂದ್ರೆ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ನೀಚ, ಅವ್ರಿಗೆ ಆಲ್ರೆಡಿ ಮನಸ್ಸು ಚಂಚಲವಾಗಿರುತ್ತೆ. ಸೊ ವೃಶ್ಚಿಕ ರಾಶಿಯವರ ಜಾತಕದಲ್ಲಿ ಮೇಜರ್ಲಿ ನೋಡುವಂಥದ್ದು ಕುಜನ ಪೊಸಿಷನ್ ನೋಡ್ತೀವಿ, ವೃಶ್ಚಿಕ ರಾಶಿ ಅಧಿಪತಿಯ ಕುಜನ ಪೊಸಿಷನ್ ನೋಡ್ತೀವಿ. ಅದು ಏನಾದ್ರೂ ವೀಕ್ ಆಗಿತ್ತು ಅಂತಂದ್ರೆ ನೀವು ಮೆಂಟಲಿ ತುಂಬಾ ಸ್ಟ್ರೆಸ್ ಆಗುತ್ತೆ. ಸೊ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಅವಶ್ಯಕ ಪರಿಹಾರಗಳು ಬೇಕಿದ್ರೆ ಮಾಡ್ಕೊಳ್ಳಿ. ಇನ್ನು ಗುರು ನಿಮ್ಮ 7ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಗುರುಬಲ ಇದೆ ಎಲ್ಲಿವರೆಗೂ? ಮೇ ಮುಗಿಯೋವರೆಗೂ ಗುರುಬಲ ಇದೆ. ಆ ನಂತರ ಗುರು ನಿಮ್ಮ 8ನೇ ಮನೆಗೆ ಹೋಗ್ತಾನೆ. ಒತ್ತಡಗಳು ಜಾಸ್ತಿ. 8ನೇ ಮನೆ ಅಂತಂದ್ರೆ ಹಿತಶತ್ರುಗಳು ಜಾಸ್ತಿ, ಸ್ವಲ್ಪ ಆರೋಗ್ಯ ಸಮಸ್ಯೆಗಳಾಗುವಂತ ಚಾನ್ಸಸ್ ಇರುತ್ತೆ. ಒತ್ತಡದಿಂದಲೇ ನಿಮಗೆ ಸಮಸ್ಯೆ, ಪ್ರೆಷರ್ ಇಂದಾನೆ, ಸ್ಟ್ರೆಸ್ ಇಂದಾನೇ ನಿಮಗೆ ಸಮಸ್ಯೆ. ಆ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನೀವು, ಆಯ್ತಾ? ಗುರುವಿನ ಪರಿಹಾರಗಳು ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ನೆಕ್ಸ್ಟ್ ರಾಹು ಕೂಡ ನಿಮ್ಮ 5ನೇ ಮನೆಯಲ್ಲಿ ಗೋಚಾರ ನಡೆಸ್ತಾನೆ. ಇದು ಕೆಲವೇ ದಿನಗಳು ಮಾತ್ರ. ಮೇ ಕೊನೆಯ ಭಾಗದಲ್ಲಿ ರಾಹು ಮುಂದಿನ ಅಂದ್ರೆ ಹಿಂದಿನ ಮನೆಗೆ ಬರ್ತಾನೆ. ರಾಹು ಮತ್ತೆ ಕೇತು ಮುಂದಿನ ಮನೆಗೆ ಹೋಗಲ್ಲ, ಹಿಂದಿನ ಮನೆಗಳಿಗೆ ಬರ್ತಾರೆ. ಸೊ ನಿಮ್ಮ 4ನೇ ಮನೆಗೆ ರಾಹು ಬರ್ತಾನೆ. 5ನೇ ಮನೆಯಿಂದ ರಾಹು 4ನೇ ಮನೆಗೆ ಹೋಗ್ತಾ ಇರೋದು ಸ್ವಲ್ಪ ಅದೃಷ್ಟ ಅಂತಾನೆ ತಿಳ್ಕೊಳ್ಳಿ. ಯಾಕೆಂತಂದ್ರೆ ವಿಪರೀತ ಸಮಸ್ಯೆಗಳು ಕೊಡ್ತಾನೆ ರಾಹು 5ನೇ ಮನೆಯಲ್ಲಿ, ಆಯ್ತಾ? 4ನೇ ಮನೆಯಲ್ಲೂ ತೊಂದರೆ ಕೊಡ್ತಾನೆ, 3ನೇ ಮನೆಯಲ್ಲಿ ಒಳ್ಳೆ ಸ್ಥಾನ ಅವನಿಗೆ. ಬಟ್ 4ನೇ ಮನೆಯಲ್ಲಿ ತೊಂದರೆ ಕೊಟ್ಟರು ಸ್ವಲ್ಪ ಫ್ಯಾಮಿಲಿ ರಿಲೇಟೆಡ್ ಪ್ರೆಷರ್ ಇರುತ್ತೆ. ಬಟ್ 5ನೇ ಮನೆಯಲ್ಲಿ ವಿಪರೀತ ಸಮಸ್ಯೆಗಳಾಗುತ್ತೆ. ಅದೊಂದು ರಿಲೀಫ್ ಅಂತಾನೆ ಹೇಳ್ಬೋದು ನಿಮಗೆ. ರಾಹುವಿನಿಂದ ಕಂಟಕ ನಿಮಗೆ ಕಳಿಯುತ್ತೆ, ಆಯ್ತಾ? ಮೇ ಕೊನೆಯಲ್ಲಿ. ಆದರೂ ಕೂಡ ಇದೂ ಕೂಡ ಮಕ್ಕಳ ವಿಚಾರದಲ್ಲೇ ಪಾಯಿಂಟ್ ಔಟ್ ಮಾಡ್ತಿರೋದ್ರಿಂದ ಹೋಗೋದ್ರೊಳಗಡೆ ಏನಾದರೂ ತೊಂದರೆ ಮಾಡುವಂತ ಸಾಧ್ಯತೆ ಇರುತ್ತೆ. ಹುಷಾರಾಗಿರ್ಬೇಕು. ರಾಹು ಅಂದ್ರೆ ಎಸ್ಪೆಷಲಿ ಲವ್ ಅಫೇರ್ಸ್, ಲವ್ ಮ್ಯಾಟರ್ಗಳಲ್ಲಿ ತೊಂದರೆ ಮಾಡುವಂಥದ್ದು, ಏನೋ ಒಂದು ಸ್ಕ್ಯಾಂಡಲ್ಲಿ ಸಿಕ್ಕಾಕೊಳ್ಳುವಂಥದ್ದು. ವಿಧಾನಸೌಧದಲ್ಲೇ ಹನಿ ಟ್ರ್ಯಾಪ್ ಅಂತ ಬಡ್ಕೋತಾ ಇದ್ದಾರೆ. ಅಲ್ಲಿಗೆ ಯೋಚನೆ ಮಾಡಿ ಹನಿ ಟ್ರ್ಯಾಪ್ಗಳು ಎಷ್ಟು ಕಾಮನ್ ಆಗಿದೆ ಅಂತ. ಮತ್ತು ನಿಮ್ಮ ಮಕ್ಕಳ ವಿಚಾರದಲ್ಲಿ ಈ ರೀತಿ ಸಮಸ್ಯೆಗಳು ಫೇಸ್ ಮಾಡುವಂಥದ್ದು, ಗಾಸಿಪ್ಗಳಾಗುವಂಥದ್ದು. ಈ ನ್ಯೂಸ್ ಚಾನೆಲ್ಗಳಂತೂ ಕೇಳೋಂಗೆ ಇಲ್ಲ ಇವಾಗ. ಆ ಮ್ಯಾಟ್ರ್ ಫುಲ್ ಕರೆಕ್ಟಾಗಿ ತಿಳ್ಕೊಂಡೇ ಇರೋದಿಲ್ಲ, ಪಟ್ ಅಂತ ಹಾಕ್ಬಿಡ್ತಾರೆ, ಅವ್ರಿಗೆ ಅವಮಾನ ಮಾಡಿಬಿಡ್ತಾರೆ, ಆಮೇಲೆ ಕ್ಷಮೆ ಕೇಳ್ಬಿಡ್ತಾರೆ. ಅದರಿಂದ ಏನು ಉಪಯೋಗ ಆಗೋದಿಲ್ಲ, ಓದ್ಮಾನ ವಾಪಸ್ ಬರೋದಿಲ್ಲ. ಸೊ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕು. ಸ್ಕ್ಯಾಂಡಲ್ಗಳಾಗುವಂತ ಚಾನ್ಸಸ್ ಇರುತ್ತೆ. ಅದು ಎಷ್ಟು ದಿನ? ಮೇ ಮುಗಿಯೋವರೆಗೂ, ಆಯ್ತಾ? ಆಮೇಲೆ ಎಚ್ಚರವಾಗಿರ್ಬೇಕು. ಬಟ್ ಸ್ಕ್ಯಾಂಡಲ್ಗಳಾಗುವಂತ ಸಮಸ್ಯೆಗಳು ಜಾಸ್ತಿ ಇಲ್ಲ. 1 ತಿಂಗಳು ಮಾತ್ರ ಮಕ್ಕಳ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಮಕ್ಕಳ ಒಂದು ಹ್ಯಾಬಿಟ್ಸ್ ನ, ಅವ್ರು ಏನೇನ್ ಮಾಡ್ತಿದ್ದಾರೆ ಆಕ್ಟಿವಿಟೀಸ್ ನ ಗಮನ ಇಟ್ಟಿರಿ. ಇನ್ನು ಕೇತು ನಿಮ್ಮ 11ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಅದು ಒಳ್ಳೆಯ ಸ್ಥಾನ. ಋಣಮುಕ್ತರು ಅಂದ್ರೆ ಸಾಲ ಆದ್ರೂ ಕೂಡ ತೀರಿಸ್ಕೊತಿದ್ರಿ, ಅಲ್ಲಿಗೆ ಬಂದು ದುಡ್ಡು ಏನು ಅವಶ್ಯಕತೆ ಅದು ಸರಿ ಹೋಗ್ತಾ ಇತ್ತು. ಈಗ ಅವನು ಕೂಡ 10ನೇ ಮನೆಗೆ ಬರ್ತಾನೆ. ಕೆಲಸದ ಜಾಗದಲ್ಲಿ ಒಂದು ಜಿಗುಪ್ಸೆ ವಾತಾವರಣ. ಆಗ್ಲೇ ಹೇಳಿದೆ, ಸ್ಟ್ರೆಸ್ ಜಾಸ್ತಿ ಆಗತ್ತೆ, ವರ್ಕ್ ಲೋಡ್ ಜಾಸ್ತಿ ಆಗತ್ತೆ. ಹಿರಿಯ ಅಧಿಕಾರಿಗಳು ನಿಮ್ಗೆ ಇನ್ನಷ್ಟು ಕೆಲಸಗಳು ಕೊಡಕ್ ಹೋಗ್ತಾರೆ. ಕೊಟ್ಟಾಗ ಏನಾಗತ್ತೆ, ನೀವು ಕೆಲಸ ಮಾಡ್ತೀರಿ, ಕೊನೆಗೆ ಒಂದು 99% ಮಾಡಿ 1% ಉಳಿಸ್ಬಿಡ್ತೀರಪ್ಪ. ಅವಾಗ ಏನಂತಾರೆ, ಕೊನೆಗೂ ನೀವು ಕಂಪ್ಲೀಟ್ ಮಾಡಿಲ್ವಲ್ಲಪ್ಪ ಅಂತ ಅನ್ಬಿಡ್ತಾರೆ. ಅವಾಗ ನಿಮ್ಗೆ ಹೆಂಗನ್ಸುತ್ತೆ, ಇಷ್ಟೆಲ್ಲಾ ಮಾಡಿದ್ರು ಕೂಡ ನನಗೊಂದು ಅಪ್ರಿಸಿಯೇಷನ್ ಇರಲಿ, ಹೋಗ್ಲಿ ಕೊಟ್ಟಿದ್ ಮಾಡಿದ್ಯಾ ಅನ್ನೋ ಒಂದು ಮಾತು ಬರ್ಲಿಲ್ವಲ್ಲ ಅನ್ನೋ ಬೇಜಾರಾಗತ್ತೆ. ಅದಕ್ಕೆ ಕೇತುವಿನ ಪರಿಹಾರ ಬೇಕು. ಪಕ್ಷಿಗಳಿಗೆ ಆಹಾರ ಹಾಕೋದು ನೋಡಿ, ಮತ್ತು ನಾಯಿಗಳಿಗೆ ಸ್ವಲ್ಪ ಆಹಾರ ಹಾಕೋದು. ಮತ್ತೆ ನಿಮ್ಮ ಮನೆಯಲ್ಲಿ ನಾಯಿ ಸಾಕೋ ಆಪ್ಷನ್ ಇದ್ರೆ ಕಪ್ಪು ನಾಯಿನ ಸಾಕೊಂಡ್ರೆ ತುಂಬಾ ಒಳ್ಳೇದು. ಇದಿಷ್ಟು ವೃಶ್ಚಿಕ ರಾಶಿಯವರಿಗೆ ಯುಗಾದಿ ವರ್ಷ ಫಲ. ಯುಗಾದಿ ವರ್ಷ ಫಲ ಕೂಡ ನೆಗೆಟಿವ್ಸೇ ಹೇಳಿದ್ದಾರೆ ವೃಶ್ಚಿಕ ರಾಶಿಯವರು ಅಂತ ಅನ್ಬೋದು. ಆದ್ರೆ ವೃಶ್ಚಿಕ ರಾಶಿಯವರಿಗೆ ಪೊಸಿಷನ್ ಆ ತರ ಇದೆ. ತುಲಾ ರಾಶಿಯವರಿಗೆ ಕಳೆದ 7 ವರ್ಷದಿಂದ 7 ವರ್ಷದ ನಾನು ಯುಗಾದಿ ಭವಿಷ್ಯ ಹಾಕಿದ್ರು ಕೂಡ ಚೆನ್ನಾಗಿಲ್ಲ ಅಂತಾನೆ ಹೇಳ್ಕೊಂಡ್ ಬರ್ಬೇಕಾಗಿತ್ತು. ಕಳೆದ 7 ವರ್ಷದಿಂದ ಅವ್ರಿಗೆ ಸಮಸ್ಯೆ ಇತ್ತು. ನೀವು ಆ ಫೇಸ್ ಎಂಡಿಂಗ್ ಅಲ್ಲಿ ಇದ್ದೀರಾ. ಈ 2.5 ವರ್ಷ ಲಾಸ್ಟ್ ನಿಮಗೆ. ಆ 2.5 ವರ್ಷ ಕಳೆದ ನಂತರ ಸೇಫ್ ಆಗ್ತೀರಿ, ಆಯ್ತಾ? ಆದ್ರೆ ಈ 2.5 ವರ್ಷದಲ್ಲಿ ತುಂಬಾ ಸಮಸ್ಯೆ ಇದೆ, ಆದ್ರೆ ಪರಿಹಾರಗಳು ಇರುತ್ತೆ. ಯಾಕೆ ಅಂತಂದ್ರೆ ಈಗ ನಿಮಗೆ ಗುರುಬಲ ಹೊರಟೋಗುತ್ತೆ ಮೇಯಲ್ಲಿ. ಮುಂದಿನ ವರ್ಷ ಗುರುಬಲ ಬರುತ್ತೆ. ಮತ್ತೆ ಈಗ 2.5 ವರ್ಷ ಅಂತ ಲೆಕ್ಕ ತಗೊಂಡ್ರೆ ಅದರಲ್ಲಿ ಮುಂದಿನ ಮೇ ಅಂದ್ರೆ 2026 ಮೇ ಇಂದ 2027 ಮೇ ವರೆಗೂ ನಿಮಗೆ ಗುರುಬಲ ಬರುತ್ತೆ. ಗುರು ನಿಮಗೆ ಪರಮಮಿತ್ರ, ಅವನು ನಿಮಗೆ ಫುಲ್ ಎಲ್ಲ ಸೇಫ್ಟಿಗಳನ್ನ ಕೊಡ್ತಾನೆ. ಸೊ 1 ವರ್ಷ ಸೇಫ್ ಆದ್ರ, ಅದಾದ್ಮೇಲೆ ಇನ್ನ ಅರ್ಧ ವರ್ಷ ಮಾತ್ರ. ಅದರಲ್ಲೂ ಏನಂತ ದೊಡ್ಡ ಸಮಸ್ಯೆಗಳಿಲ್ಲ, ಆಯ್ತಾ? ಸೊ ಈ 1 ವರ್ಷ ಇದೆಯಲ್ಲ, 2025ರಿಂದ 26 ಗುರುಬಲ ಇಲ್ಲ, ರಾಹು ಒಳ್ಳೆ ಪೊಸಿಷನ್ ಅಲ್ಲಿ ಇಲ್ಲ, ಯಾವುದೇ ರೀತಿಯ ಬೆನಿಫಿಟ್ಸ್ ಇಲ್ಲ. ಈಗ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದನ್ನ ಎಚ್ಚರದಿಂದ ನೋಡ್ಕೊಳ್ಳಿ. ಇದಿಷ್ಟು ವೃಶ್ಚಿಕ ರಾಶಿಯವರ ಜನರಲ್ ಪ್ರಿಡಿಕ್ಷನ್ಸ್ ಇರುತ್ತೆ. ನಾನು ಯಾರೊಬ್ಬ ಜಾತಕವನ್ನು ಪರಿಶೀಲನೆ ಮಾಡ್ತಿಲ್ಲ. ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಪರಿಸ್ಥಿತಿಯ ಆಧಾರದ ಮೇಲೆ ನಿಮ್ಮ ಜನ್ಮ ಜಾತಕದ ಫಲಗಳು ಡಿಸೈಡ್ ಆಗುತ್ತೆ.
ಸೊ ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿಗಳ ಹತ್ರ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರ ಅವಶ್ಯಕತೆ ಇದ್ದಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಾನು ಕೂಡ ಪರಿಶೀಲನೆ ಮಾಡಿಕೊಡ್ತೀನಿ. ನಿಮ್ಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.